ನೋಡಿದ್ರೆ ಫ್ರೆಂಡ್ಸ್, ದೋಸೆಗೆ ಎಲ್ಲನೂ ರೆಡಿಯಾಗಿ ನಾವು ದೋಸೆ ಹಾಕಿದಾಗ ಈ ಥರ ಇರುತ್ತೆ. ಮೇಲೆ ಸ್ವಲ್ಪನೇ ನಾವು ಆಯಿಲ್ನ ಹಾಕಬೇಕು. ದೋಸೆ ಅಂತೂ ಫ್ರೆಂಡ್ಸ್, ಇದಕ್ಕೆ ನೀವು ಕ್ಯಾರೆಟ್ನು ಬೇಕಿದ್ದರೆ ತುರಿದು ಹಾಕ್ಬೋದು, ತುಂಬಾ ಟೇಸ್ಟ್ ಇರುತ್ತೆ. ಇದಕ್ಕೆ ಚಟ್ನಿ ಇಲ್ಲದಿದ್ರೂ ಸಹ ತಿನ್ಬೋದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತು ಇದನ್ನು ಆಮೇಲೆ ಫ್ರೆಂಡ್ಸ್ ನಾವು ಒಂದು ಗ್ಲಾಸ್ ಇದರಿಂದ ಕ್ಲೋಸ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನಿಮಗೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ. ನೋಡಿ, ಆಲ್ರೆಡಿ ಫ್ರೆಂಡ್ ಇದು ಸೊಪ್ಪು ಕಾಣಿಸ್ತಾ ಇದೆ. ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿದ್ದೀನಿ, ಸ್ವಲ್ಪ ಪುದೀನ ಹಾಕಿದ್ದೀನಿ. ರುಬ್ಬಕ್ಕೆ ಬಂದು ನಾನು ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಅರಿಶಿಣ ಪುಡಿ ಇಷ್ಟನ್ನ ಹಾಕಿ ನಾನು ರುಬ್ಬಿ ಇದಕ್ಕೆ ಹಾಕಿದ್ದೀನಿ. ಯಾಕೆ ಅಂದರೆ ಫ್ರೆಂಡ್ಸ್, ಇದಕ್ಕೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಹಸಿರು ಮೆಣಸಿನಕಾಯಿ ಖಾರಕ್ಕೆ. ಆಮೇಲೆ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ, ಮತ್ತು ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಹಾಕಿ. ಫ್ರೆಂಡ್ಸ್, ನಾನಿವತ್ತು ಕ್ಯಾರೆಟ್ ತರಲಿಲ್ಲ, ಇನ್ನು ನಾನು ನೆನ್ನೆಯಿಂದ ಎಲ್ಲಿಗೂ ಹೋಗಲೇ ಇಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ಕ್ಯಾರೆಟ್ನ ತಗೊಂಡು ಬರಲಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಬನ್ನಿ, ಇನ್ನೇನು ದೋಸೆ ಆಲ್ರೆಡಿ 5 ನಿಮಿಷಕ್ಕೆಲ್ಲ ಅದು ಬೆಂದ್ಬಿಡುತ್ತೆ. ಇದು ಕಾಯ್ದಿತ್ತಲ್ಲ ತೆವೆ, ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಎದೇಳುತ್ತೆ ಅಂತ. ಫ್ರೆಂಡ್ಸ್, ಇದಕ್ಕೆ ನೀವು ಏನು ಕಷ್ಟಪಡೋ ಆಗಿಲ್ಲ, ಬರೀ ಉದ್ದಿನಬೇಳೆ ಮೆಂತ್ಯ ಹಾಕಿದ್ರೆ ಸಾಕು. ಕ್ಲೀನಾಗಿ ನೀವು ಬೇಗ ನೆನಿಬೇಕು, ಹಿಟ್ಟು ಚೆನ್ನಾಗಿ ನೆನಿಬೇಕಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ದೋಸೆ ಹಿಟ್ಟು ನೋಡಿ, ಮೆಂತ್ಯ ಬಂದು ಶರೀರಕ್ಕೂ ತುಂಬಾ ಒಳ್ಳೆಯದು. ಯಾಕೆ ಗೊತ್ತಾ, ನಾವು ಯಾವ ರೀತಿಲಾದ್ರೂ ಒಂದು ಸೊಪ್ಪುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಯಾವ ಥರದಲ್ಲಾದರೂ ನಾವು ತಿನ್ನಬೇಕಲ್ಲ ಫ್ರೆಂಡ್ಸ್. ಇನ್ನು ಈಗ ಸೌತೆಕಾಯಿ ತಂದಿನಿ, ಇವತ್ತು ಕೋಸಂಬರಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಆಲ್ರೆಡಿ ಹುಳ್ಳಿಕಾಳು ಉಪ್ಸಾರು ಐತೆ, ಸಾಂಬಾರು ಮಾಡಲ್ಲ. ಪುದೀನ ನಾನು ಸೋಸಿ ಇವಾಗ ಫ್ರಿಜ್ಗೆ ಎತ್ತಿಕ್ಬಿಡ್ತೀನಿ, ಇನ್ನೇ ಫ್ರಿಜ್ಜು ಸರ್ವಿಸ್ ಆಗಿ ಬಂದೈತೆ. ಹಾಗಾಗಿ ಫ್ರೆಂಡ್ಸ್, ಇದು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ದೋಸೆ. ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಹಾಗಾಗಿ ಇನ್ನು ಫ್ರೆಂಡ್ಸ್ ಬನ್ನಿ, ದೋಸೆನ ತೆಗಿಯೋಣ. ಡೈಲಿ ಯಾವುದಾದ್ರೂ ಒಂದು ನಾಷ್ಟ ಮಾಡಲೇಬೇಕಲ್ಲ ಫ್ರೆಂಡ್ಸ್, ನಾವು ಇದ್ದೇ ಇರುತ್ತಲ್ಲ. ಹಾಗಾಗಿ ಇನ್ನು ಫ್ರೆಂಡ್ಸ್, ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬಾ ಟೇಸ್ಟ್ ಇರುತ್ತೆ. ಇನ್ನು ಉಪ್ಪಿನಕಾಯಿ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್, ನಾನೇನು ಇದಕ್ಕೆ ಬೇರೆ ಏನು ಚಟ್ನಿ ಮಾಡಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಕಾಣಿಸ್ತಾ ಇದೆಯಾ? ಬನ್ನಿ, ಇನ್ನೊಂದು ನಿಮ್ಮ ಮುಂದೆನೇ ದೋಸೆನ ನಾನು ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೂ ಫ್ರೆಂಡ್ಸ್ ನಮಗೂ ಸೊಪ್ಪು ಅದು ಇದು ತಿನ್ನಬೇಕು ಶರೀರಕ್ಕೆ ಅಂತೀವಿ, ಆದರೆ ನಮಗೆ ಟೈಮ್ ಇರಲ್ಲ. ನೋಡಿ, ನಿಮ್ಮ ಮುಂದೆನೇ ನಾನು ಜಾಸ್ತಿ ಮಾಡೋಣ. ಸ್ಟವ್ನ ಕಮ್ಮಿ ಮಾಡಿದೆ, ಅದು ಕಾಯ್ದಿತ್ತು. ಅಷ್ಟರಲ್ಲಿ ನನಗೆ ಫ್ರೆಂಡ್ಸ್ ಯಾವುದೋ ಒಂದು ಫೋನ್ ಬಂತು, ಹಾಗಾಗಿ ಹೋದೆ. ನೋಡಿದ್ರಲ್ಲ ಫ್ರೆಂಡ್ಸ್, ದೋಸೆನ ನೀವು ಎಷ್ಟು ತೆಳುವಾಗಾದರೂ ಬಿಡಿ, ಏನು ಮಂದಕ್ಕೆ ಬಿಡಬೇಕು ಅಂತ ಏನಿಲ್ಲ. ನಿಮ್ಗೆ ಹೆಂಗೆ ಅನ್ನಿಸುತ್ತೆ ಅಷ್ಟೊಂದು ಆ ಥರನೇ ದೋಸೆನ ಬಿಟ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಈ ಥರ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಆಯಿಲ್ ಯಾಕೆ ಅಂದರೆ ಫ್ರೆಂಡ್ಸ್, ನೀವು ತುಪ್ಪ ಇದ್ದರೆ ತುಪ್ಪನೂ ಹಾಕ್ಬೋದು. ನಾನು ತುಪ್ಪನ ಬರೀ ತಿನ್ನೋಕ್ಕೆ ಮಾತ್ರನೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ದೋಸೆ ಅಂತೂ ತುಂಬಾ ಟೇಸ್ಟ್ ಇರುತ್ತೆ. ಇನ್ನು ಫ್ರೆಂಡ್ಸ್, ಸೌತೆಕಾಯಿನ ಕಟ್ ಮಾಡಬೇಕು, ರೈಸ್ಗೆ ಇಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ದೋಸೆ ಈ ಥರ ಬರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಬನ್ನಿ, ಇವತ್ತು ನನ್ನ ಮನೇಲಿ ಏನು ನಾಷ್ಟ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತು ನನ್ನ ಮನೇಲಿ ಚಿತ್ರಾನ್ನ ಮತ್ತು ಚಿಪ್ಸು, ಮಿಕ್ಚರು. ಇನ್ನು ಫ್ರೆಂಡ್ಸ್, ಇದು ಜ್ಯೂಸು, ದಾಳಿಂಬೆ, ಮೋಸಂಬೆ ಮತ್ತು ನಲ್ಲಿಕಾಯಿ 3 ಹಾಕಿದ್ದೀನಿ. ಮಾಮೂಲಿ ಬೆಲ್ಲ ಹಾಕಿ ಜ್ಯೂಸ್ ಮಾಡೋದು. ಇನ್ನು ಫ್ರೆಂಡ್ಸ್, ಸಾಂಬಾರಿಗೆ ರೆಡಿ ಮಾಡಿದ್ದೀನಿ. ಇನ್ನೂ ನಾನು ಸಾಂಬಾರು ಮಾಡಿಲ್ಲ. ನುಗ್ಗೆ ಸೊಪ್ಪು ಮತ್ತು ಹುಳ್ಳಿಕಾಳನ್ನ ಫ್ರೆಂಡ್ಸ್ ನಾನು ಹುರಿದಿದ್ದೀನಿ. ಹುರಿದು ಬೇಯಿಸಿದ್ರೆ ಬೇಗ ಬೇಯುತ್ತೆ. ಒಂದು 4 ವಿಷಲ್ನ ಕೂಗಿಸ್ಬೇಕು. ಹಂಗಾಗಿ ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ನಾಷ್ಟ ಲೆಮನ್ ರೈಸು. ಓಕೆ ಫ್ರೆಂಡ್ಸ್, ಇದೇ ಇರೋದು ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಬೇಯಿಸಿದ್ನಲ್ಲ ನುಗ್ಗೆಕಾಯಿ ಅಲ್ಲ ನುಗ್ಗೆ ಸೊಪ್ಪು ಮತ್ತು ಹುಳ್ಳಿಕಾಳು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ನೋಡಿ, ಬೆಂದಿರೋದು ತುಂಬಾ ಚೆನ್ನಾಗಿ ಬೆಂದಿದೆ. ಒಂದು 4 ವಿಷಲ್ ಕೂಗಿಸಿ. ಯಾಕೆಂದರೆ ನುಗ್ಗೆಕಾಯಿನ ನುಗ್ಗೆ ಸೊಪ್ಪನ್ನ ಒಂದು 4 ವಿಷಲ್ ಕೂಗಿದ್ರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದರಲ್ಲಿ ಇನ್ನೂ ಸ್ವಲ್ಪ ಇದೆ, ಇದು ಸ್ವಲ್ಪ ಆರಲಿ, ಆಮೇಲೆ ನಾನು ಇದು ಮಾಡ್ಕೊತೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ಚಿತ್ರಾನ್ನಕ್ಕೆ ನಾನು ಏನೇನಾಗಲಿ ಫ್ರೆಂಡ್ಸ್ ಆಲ್ರೆಡಿ ನಾನು ಜ್ಯೂಸ್ಗೆ ರೆಡಿ ಮಾಡಿಟ್ಟಿದ್ದೀನಿ. ಒಂದು ದಾಳಿಂಬೆ, ಒಂದು ಮೋಸಂಬೆ, ಇನ್ನೊಂದೇ ಒಂದು ಸ್ವಲ್ಪ ಪೈನಾಪಲು, 3 ನಲ್ಲಿಕಾಯಿ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್, ಚಿತ್ರಾನ್ನಕ್ಕೆ ನಾನು ಫ್ರೆಂಡ್ಸ್ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಎತ್ತಿಕ್ಕಿದ್ದೀನಿ. ನೋಡೋಣ, ಟೈಮ್ ಇದ್ದರೆ ಚೂರು ಬಜ್ಜಿ ಮಾಡೋಣ ಅಂತ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಚಿತ್ರಾನ್ನಕ್ಕೆ ಫಸ್ಟೇ ಕಡಲೆ ಬೀಜನ ನೀವು ಎಣ್ಣೆಲಿ ಹುರ್ಕೊಬಿಡಿ, ಈಜಿ ಆಗುತ್ತೆ. ಆಮೇಲೆ ಫ್ರೆಂಡ್ಸ್ ನೋಡಿ, ತೆಂಗಿನಕಾಯಿನ ತುರಿದು ಹಾಕಿದ್ದೀನಿ. ಇನ್ನು ಇದು ಬಂದು ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಬನ್ನಿ ಫ್ರೆಂಡ್ಸ್, ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಡೈಲಿ ಏನು ನಾಷ್ಟ ಮಾಡೋದು, ಅದಕ್ಕೋಸ್ಕರ ನಾನಿವತ್ತು ಚಿತ್ರಾನ್ನ ಮಾಡಿದ್ದೀನಿ. ಅದಕ್ಕೆ ನಾನು ಅನ್ನನ ಸ್ವಲ್ಪ ಕುಕ್ಕರಲ್ಲಿ ಕೂಗಿಸ್ಲಿಲ್ಲ, ಚೆನ್ನಾಗಿರುತ್ತೆ ಅಂತ.
ನೋಡಿ ಫ್ರೆಂಡ್ಸ್, ಎಷ್ಟು ಉಡಿ ಉಡಿಯಾಗಿ ಬಂದಿದೆ ನೋಡಿ. ಇದು ಫ್ರೆಂಡ್ಸ್ ಕಡಲೆ ಬೀಜನ ಏನಕ್ಕೆ ಫಸ್ಟೇ ನಾವು ಎಣ್ಣೆಲಿ ಹುರ್ಕೋಬೇಕು ಅಂದರೆ ಅದು ಒಂಥರ ಮೆತ್ತಗಾಗಲ್ಲ. ನಿಮಗೆ ಬೇಕಂದರೆ ಎಳ್ಳನ್ನು ಹಾಕೋಬೋದು ಫ್ರೆಂಡ್ಸ್. ನಾನು ಎಳ್ಳನ್ನು ಹಾಕ್ತೀನಿ, ಇವತ್ತು ನಾನು ಮರ್ತ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದರೆ ನೀವು ಲೆಮನ್ ಬದಲಿಗೆ ಹುಣಸೆ ಹಣ್ಣನ್ನು ಹಿಂಡಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆವಾಗೆಲ್ಲ ನಿಮಗೆ ಗೊತ್ತಾ, ಯಾರು ನಿಂಬೆಹಣ್ಣು ಹಾಕ್ತಾ ಇರಲಿಲ್ಲ, ಆರಾಮಾಗಿ ಹುಣಸೆ ಎಣ್ಣೆ ಹಾಕ್ತಾಯಿದ್ರು. ಅದ್ರ ಟೇಸ್ಟೇ ಬೇರೆ ಫ್ರೆಂಡ್ಸ್. ಇನ್ನು ನಾನು ಯಾವಾಗಲೂ ಅಷ್ಟೇ ಸಾಂಬಾರಿಗೆ ಬರೀ ಟೊಮೊಟೊನ ಹಾಕಿ ನಾನು ಯಾವತ್ತಿಗೂ ಸಾಂಬಾರು ಮಾಡಲ್ಲ, ಹುಣಸೆ ಹಣ್ಣು ಹಾಕ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗೋಯ್ತು, ಚಿತ್ರಾನ್ನ ರೆಡಿ ಆಯಿತು. ಇನ್ನು ಫ್ರೆಂಡ್ಸ್ ನೋಡೋಣ, ನಾನು ಅದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಎತ್ತಿಕ್ಕಿದ್ದೀನಿ, ಸಬ್ಬಕ್ಕಿ ಸೊಪ್ಪು ಐತೆ. ಟೈಮ್ ಇದ್ದರೆ ಬಜ್ಜಿ ಮಾಡ್ತೀನಿ ಫ್ರೆಂಡ್ಸ್, ಇಲ್ಲ ಅಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಚಿತ್ರಾನ್ನ ಪೂರ್ತಿಯಾಗಿ ರೆಡಿ ಆಯಿತು. ಇನ್ನು ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ನಾಷ್ಟ ಚಿತ್ರಾನ್ನ. ನಾಳೆಗೆ ಫ್ರೆಂಡ್ಸ್ ರೈಸ್ ಇತ್ತು, ಅದನ್ನು ನೆನೆಸಿಟ್ಟಿದ್ದೀನಿ. ಇನ್ನು ಇವಾಗ ಜ್ಯೂಸ್ ಮಾಡಿಬಿಟ್ಟು ನಾವು ನಾಷ್ಟ ಮಾಡಬೇಕು. ನೋಡೋದಲ್ಲ ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ನಾಷ್ಟ ಚಿತ್ರಾನ್ನ ರೆಡಿ ಆಯಿತು. ಇನ್ನು ನುಗ್ಗೆ ಸ್ವಲ್ಪ ಎತ್ತಿಕ್ಕಿದ್ದೀನಿ. ಇನ್ನು ಇವಾಗ ಕಾಳ್ದು ಫ್ರೆಂಡ್ಸ್ ಸಾಂಬಾರು ಮಾಡುವಾಗ ನಾನು ಸಾಂಬಾರಿಗೆ ಏನೇನು ಹಾಕಿ ಉರಿತೀನಿ ಅಂತ ಅದನ್ನು ನಿಮಗೆ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನಾನೀಗ ಜ್ಯೂಸ್ಗೆ ಈ ಥರ ರೆಡಿ ಮಾಡಿದ್ದೀನಿ, ಬೆಲ್ಲ ಹಾಕಿದ್ದೀನಿ. ಇನ್ನೆಲ್ಲ ಅದು ಬಿಡಿಸಿರೋದು ಜ್ಯೂಸ್ಗೆ ಈಗ ರೆಡಿ ಮಾಡಿದ್ದೀನಿ. ಬನ್ನಿ ಜ್ಯೂಸ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಕಾಳನ್ನ ಬಸ್ತಿದ್ದೀನಿ, ಇನ್ನು ಚಿತ್ರಾನ್ನ ಆಯಿತು. ಬನ್ನಿ ಇವಾಗ ಜ್ಯೂಸನ್ನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗೀತು. ನಾನು ಡೈಲಿ ಅಷ್ಟೇ ಫ್ರೆಂಡ್ಸ್, ಸಾಂಬ್ರಾಣಿ ಮತ್ತು 2 ಗಂಧದ ಕಡ್ಡೆ ನಾನು ದೇವ್ರ ಮನೆಗೆ ಗಂಟಿಸ್ತೀನಿ. ನಿಮಗೆ ಗೊತ್ತು, ಇನ್ನು ನಾನು ಒಂದೇ ಸಲ ಮಾರ್ಕೆಟಲ್ಲಿ ಹೋಗಿ ಪೂಜೆಗೆ ಏನೇನು ತರಬೇಕು ಅಂತಂದರೆ. ಇನ್ನು ಫ್ರೆಂಡ್ಸ್ ಇದರಲ್ಲಿ ನೋಡಿ ಶಂಖಪುಷ್ಪ ಹೂವು ನನ್ನ ಗಿಡದಲ್ಲಿ ತುಂಬ ಚೆನ್ನಾಗಿ ಒಂದು 7-8 ಬಿಟ್ಟಿತ್ತು. ಇವತ್ತು ಅದನ್ನೆಲ್ಲ ತಂದು ನಾನು ಮುಡಿಸಿದ್ದೀನಿ. ಇನ್ನು ಫ್ರೆಂಡ್ಸ್ ಟೈಮಲ್ಲಿ 11:45 ಆಗೋಯ್ತು. ಇನ್ನು ನಿಮಗೆ ಗೊತ್ತು, ನಾನು ಆಲ್ರೆಡಿ ಕಾಳನ್ನ ಬಸ್ತಿದ್ದೆ. ಈಗ ಬಂದು ಒಗ್ಗರಣೆ ಹಾಕಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಈ ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿನ ತುರಿದು ಹಾಕಿದ್ದೀನಿ. ನಿಮಗೆ ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು ಫ್ರೆಂಡ್ಸ್. ನಾನೇನು ಅಷ್ಟು ಹಾಕಲೇಬೇಕು ಅಂತ ಏನು ಹಾಕಲ್ಲ, ಇದೇ ಕೊತ್ತಂಬರಿ ಸೊಪ್ಪು ಹಾಕಿದರೆ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್. ಇನ್ನು ನಾನು ಸಾಂಬಾರ್ದು ರಸನ ಬೇಯಿಸಿ ಇಟ್ಟಿದ್ದೀನಿ, ಸಾಯಂಕಾಲನೋ ನಾಳೆನೋ ಮಾಡೋಣ ಅಂತ. ಅದು ಏನಾಗಲ್ಲ ಫ್ರೆಂಡ್ಸ್. ಇನ್ನು ಇಷ್ಟು ಚಿತ್ರಾನ್ನ ಮಿಕ್ಕಿದೆ ಫ್ರೆಂಡ್ಸ್. ನೀವು ಅದನ್ನು ಮುಚ್ಚಿಟ್ರೆ ಏನೂ ಆಗಲ್ಲ. ಇನ್ನು ಫ್ರೆಂಡ್ಸ್ ನೋಡಿ ಕಾಳು ತುಂಬ ಚೆನ್ನಾಗಿ ಬಂದಿದೆ, ಬೆಂದಿದೆ, ಒಗ್ಗರಣೆ ಆಯ್ತು. ನಮ್ಮ ಮೇಲೆ ಫ್ರೆಂಡ್ಸ್ ನನ್ನದು ಇಷ್ಟು ಕೆಲಸ ನೋಡಿ, ಬಟ್ಟೆ ತೊಳೆದಾಯಿತು, ಪಾತ್ರೆ ಎಲ್ಲ ಆಗೋಯ್ತು. ಇನ್ನು ಮೇಲೆ ಬಟ್ಟೆ ಥರನ ಬನ್ನಿ ಫ್ರೆಂಡ್ಸ್. ಪೂಜೆ ಅಂತೂ ಎಲ್ಲ ಆಗೋಯ್ತು ಫ್ರೆಂಡ್ಸ್. ಇನ್ನು ನಂದೆಲ್ಲ ಕೆಲಸ ಮುಗಿತು. ಇನ್ನು ಲಾಸ್ಟು ಬಟ್ಟೆ ಒಂದು ಎತ್ಕೊಂಡು ಬರಬೇಕು. ಬನ್ನಿ, ಮೇಲೆ ಬಟ್ಟೆ ಹಾಕಿದ್ದೀನಿ, ಅದನ್ನು ಎತ್ಕೊಂಡು ಬನ್ನಿ ಫ್ರೆಂಡ್ಸ್. ಇವಾಗೇನೋ ಮಳೆ ಬರ್ತಾಯಿದ್ದೋ ಇಲ್ಲವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಫ್ರೆಂಡ್ಸ್ ಹೋಗೋ ಟೈಮಲ್ಲಿ ಆ ಸ್ಕ್ರೀನು ಮತ್ತು ಸೋಫಾ ಕವರು ಎಲ್ಲನೂ ಒಗ್ದಾಕಿದೆ. ಇನ್ನು ಸಾಕ್ಸ್ ಎಲ್ಲ ನಾನು ಈ ಥರ ಹಾಕ್ತೀನಿ. ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ. ಶಂಖಪುಷ್ಪ ಗಿಡ ನಂದು ನೋಡಿ, ಇಲ್ಲಿ ಸ್ವಲ್ಪ ಹಬ್ಕೊಂಡು ಹೋಗೈತೆ, ಇಲ್ಲೊಂದೆರಡು ಹಾಕಿದೆ ಬೀಜನ. ಇನ್ನು ಈ ಗಿಡ ಎಲ್ಲ ತೋರಿಸಿದ್ದೀನಿ ನಿಮಗೆ. ಇದರೊಳಗಡೆ ಒಂದು ತುಳಸಿ ಗಿಡ ಹಬ್ಕೊಂಡೈತೆ ನೋಡಿ ಫ್ರೆಂಡ್ಸ್. ಶಂಖಪುಷ್ಪ ಗಿಡ ಎಷ್ಟು ಮೇಲೆ ಹಬ್ಕೊಂಡೈತೆ ನೋಡಿ. ಒಂದೇ ಒಂದನ್ನು ನಾನು ಸಿಕ್ಸಿದ್ದೆ, ಅಷ್ಟರಲ್ಲಿ ಇಷ್ಟೊಂದು ಹಬ್ಕೊಂಡಿದೆ. ಇನ್ನು ಫ್ರೆಂಡ್ಸ್ ಇಷ್ಟು ನಂದು ಕೆಲಸ ಇಷ್ಟೊತ್ತಿಗೆಲ್ಲ ಆಗಬೇಕು. ಇನ್ನು ಫ್ರೆಂಡ್ಸ್ ನೋಡಿ, ಬದನೆಕಾಯಿ ಹಣ್ಣಾಗಿರೋದನ್ನು ನಾನು ಕೊಯ್ದಿಲ್ಲ, 3 ಹಣ್ಣಾಗಿದೆ, ಹಾಗೇ ಬಿಟ್ಟಿದ್ದೀನಿ. ಮತ್ತು ಈ ಕಡೆ ಒಂದು ಚಿಕ್ಕದು ಹಣ್ಣಾಗಿದೆ. ಬನ್ನಿ ಫ್ರೆಂಡ್ಸ್, ಎಲ್ಲ ಬಟ್ಟೆ ಒಣಗಿತ್ತು. ಇನ್ನು 2 ನೋಡಿ ಫ್ರೆಂಡ್ಸ್, ನಮ್ಮ ಓನರ್ ಮನೇಲಿ ಒಂದೇ ಒಂದು ಹೂವು ಅರಳಿದೆ, ಎಲ್ಲ ಅರಳಿತ್ತು. ಇನ್ನು ಫ್ರೆಂಡ್ಸ್ ಇದು ತೂಗು ಯಾವುದು ಹಾಸಿಗೆನ ನಾನು ಮಳೆ ಬಂದಾಗ ಹಾಕಿದೆ, ಅದು ಈ ಥರ ಆಗಿದೆ. ನೋಡೋಣ, ಬೇರೆ ಚೇಂಜ್ ಮಾಡ್ಕೊಂಡು ತರಬೇಕು ಅಂದ್ಕೊಂಡಿದ್ದೀನಿ, ಇನ್ನೂ ತರಲಿಲ್ಲ. ಇನ್ನು ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಬಳೆ ಮಾರಕ್ಕೆ ಬಂದಿದ್ದರು. ಒಂದು 2 ಡಜನ್ 4 ಡಜನ್ ತೊಗೊಂಡಿದ್ದೀನಿ. ನನ್ನ ಮಗಳಿಗೆ 2 ಡಜನು, ನನಗೆ 2 ಡಜನು. ತೋರಿಸೋಣ, ಟೈಮ್ ಇದ್ದರೆ ನಿಮಗೆ ತೋರಿಸ್ತೀನಿ. ಬನ್ನಿ. ಇನ್ನು ಫ್ರೆಂಡ್ಸ್ ನೋಡಿ, ಬಟ್ಟೆ ಎಲ್ಲ ನಾನು ಎತ್ಕೊಂಡು ಬಂದುಬಿಟ್ಟೆ. ಯಾರ್ಯಾರೋ ಬರ್ತಾರೆ, ಪಾತ್ರೆ ಮರರ ಅದು ಇದು ಅಂತ ಫ್ರೆಂಡ್ಸ್ ನಮಗೆ ಟೈಮ್. ಇನ್ನು ಫ್ರೆಂಡ್ಸ್ ನಾನು ಬೆಡ್ರೂಮಲ್ಲಿ ಲೈಟ್ನ ಆಫ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಕತ್ಲೆ ಥರ ಕಾಣುತ್ತೆ. ಇನ್ನು ಫ್ರೆಂಡ್ಸ್ 2 ಬಟ್ಟೆ ಒಣಗಿಲ್ಲ. ಬನ್ನಿ, ಅದನ್ನು ಆಚೆಲಿ ನಾನು ತಂತಿ ಮೇಲೆ ಹಾಕ್ಬಿಡ್ತೀನಿ. 2 ಬಟ್ಟೆ ಮಾತ್ರ ಒಣಗಿಲ್ಲ, ಅದನ್ನು ಹಾಕ್ತೀನಿ. ಬನ್ನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನೋಡಿ, ನಂದು ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಕೆಲಸ ಫಿನಿಶ್ ಆಯಿತು. ಇನ್ನು ಅರ್ಧ ಕಪ್ ಜ್ಯೂಸ್ ಆಗೈತೆ. ಓಕೆ ಫ್ರೆಂಡ್ಸ್, ಬಾಯ್.